ಇನ್ನು ಉಪಮುಖ್ಯಮಂತ್ರಿಗಳು ಹೂ ಈಸ್ ಹಿ ಅಂತ ಕೇಳಿದ್ದಾರೆ. ಸರ್, ನಾನೊಬ್ಬ ಸಾಮಾನ್ಯ ಕನ್ನಡಿಗ, ಸಾಮಾನ್ಯ ಬೆಂಗಳೂರಿನ ಹುಡುಗ. ಬೆಂಗಳೂರಿನಲ್ಲಿ 43,000 ಕೋಟಿ ರೂಪಾಯಿ ನಾವು ತೆರಿಗೆ ಕಟ್ಟಿರುವಂಥ ಹಣದಲ್ಲಿ ಒಂದು 30 ಕಿಲೋಮೀಟ್ರದ್ದು ರಸ್ತೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಾಲ್ವ್ ಆಗಿ ಹೋಗ್ಬಿಡುತ್ತೆ ಅನ್ನೋವಂಥ ಪ್ರಾಜೆಕ್ಟನ್ನು, ಅಸಂಬದ್ಧವಾಗಿರುವಂಥ, ಅವೈಜ್ಞಾನಿಕವಾಗಿರುವಂಥ, ಬೆಂಗಳೂರಿನ ಪರಿಸರವನ್ನು ನಾಶ ಮಾಡುವಂಥ ಈ ಪ್ರಾಜೆಕ್ಟನ್ನು ವಿರೋಧ ಮಾಡ್ತಾ ಇದ್ದೀವಿ. ನಾನು ಸಾಮಾನ್ಯ ಕನ್ನಡಿಗರ ಧ್ವನಿಯಾಗಿದೆ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಈಗಲೂ ನಿಮಗೆ ಹೇಳ್ತಾ ಇರೋದು ಸರ್, ನೀವು ಎನ್ವೈರ್ನಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ. ಈ DPR ಅಲ್ಲಿ 25 ಸಮಸ್ಯೆಗಳಿದೆ. IIScಯಲ್ಲಿರುವಂಥ ಪ್ರೊಫೆಸರ್ಗಳು, ಅರ್ಬನ್ ಇಂಜಿನಿಯರ್ಸ್ಗಳು ಇದನ್ನು ವಿರೋಧ ಮಾಡಿದ್ದಾರೆ. ನಾನೇನೋ ರಾಜಕಾರಣಿಯ ಕಾರಣಕ್ಕೆ ವಿರೋಧ ಮಾಡ್ತಿದ್ದೀನಿ ಅಂತ ನೀವು ಹೇಳ್ಬೋದು. ಅವ್ರನ್ನಾದರೂ ಒಂದು ಸತಿ ಕರೆದು ಕೇಳಿ, ನಿಮಗೆ ಯಾರು ಅಧಿಕಾರಿಗಳೋ ಅಥವಾ ಯಾರು ಕನ್ಸಲ್ಟೆಂಟ್ಗಳೋ ಈ ಐಡಿಯಾ ಕೊಟ್ಟಿದ್ದಾರೆ, ದಯವಿಟ್ಟು ನಾನು ಹೇಳ್ತೀನಿ ಅವ್ರು ನಿಮ್ಮ ಒಳ್ಳೆಯದನ್ನು ಬಯಸೋರಲ್ಲ. ನಾನು DK ಶಿವಕುಮಾರ್ ಸಾಹೇಬರು ಪಕ್ಕದಲ್ಲಿರುವಂಥ ಅವ್ರ ಹಿತೈಷಿಗಳಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಒಂದು ಸತಿ ಟನಲ್ ರೋಡ್ನ ಕುರಿತಾಗಿ ಯಾರು ವೈಜ್ಞಾನಿಕವಾಗಿ ಟೀಕೆ ಮಾಡ್ತಾ ಇದ್ದಾರೆ, IIScಯ ಪ್ರೊಫೆಸರ್ಗಳು, ಅರ್ಬನ್ ಇಂಜಿನಿಯರ್ಸ್ಗಳು, ಟ್ರಾನ್ಸ್ಪೋರ್ಟ್ ಇಂಜಿನಿಯರ್ಸ್ಗಳು, ನ್ಯಾಷನಲ್ ಹೈವೇ ಅಥಾರಿಟಿಯ ಇಂಜಿನಿಯರ್ಸ್ಗಳು, ಒಂದು ಸತಿ ಅವರನ್ನು ಕರೀರಿ, ಸಾಹೇಬ್ರ ಹತ್ರ ಕೂರಿಸಿ ಮಾತಾಡಿಸಿ, ಯಾವುದು ಸರಿ ಯಾವುದು ತಪ್ಪು ಅಂತ ಮಾಡಿ ಇದನ್ನು ಜಿದ್ದಿಗೆ ಬಿದ್ದು ಮಾಡಲಿಕ್ಕೆ ಹೋಗಿ ಇದನ್ನು ನಾವು ಬೆಂಗಳೂರನ್ನ ಹಾಳು ಮಾಡಲಿಕ್ಕೆ ಹೋಗಬಾರ್ದು. ಕೆಂಪೇಗೌಡರು ಶುರು ಮಾಡಿದಂಥ, ಫೌಂಡೇಶನ್ ಇಟ್ಟಂಥ, ಮೈಸೂರು ಮಹಾರಾಜರು, ಸರ್ ಎಂ ವಿಶ್ವೇಶ್ವರಯ್ಯನವರಂಥ ಮೇಧಾವಿಗಳು ಅದಕ್ಕೆ ಬೆಳೆಸಿದಂಥ, SM ಕೃಷ್ಣರಂಥ ವಿಷನರಿಗಳು ಬೆಂಗಳೂರಿಗೆ ಕಟ್ಟಿದಂಥ ಈ ಊರನ್ನು ನಾವು ಕಾಪಾಡಬೇಕಾಗಿದೆ ಸರ್. ನೆಕ್ಸ್ಟ್ ಜನ್ರೇಷನಿಗೆ ತೊಗೊಂಡೋಗ್ಬೇಕಾಗಿದೆ.